ಮಾಡಿರ್ತಾರೋ ಅದಕ್ಕೆ ನೀವು ಕೈ ಮುಗಿದು ಆ ಪಾಕೆಟು ಮಾಡ್ತೀನಿ ಅಲ್ಲಿ ತಿಂದು ನಡ್ಕತ್ತು ಮುಕ್ತಿ ಇಲ್ಲ ಅದೆಲ್ಲ ನಡ್ಕತ್ತರ ಹೋಗ್ಬೇಕು. ಅದಕ್ಕೆ ವಿಚಾರ ಮಾಡ್ತಾರೆ ನಿಮ್ಮ ಆಟು ಕಲ್ಯಾಣ ಮಾಡ್ಕೊಂಡು ಮಕ್ಕಳ ಯಾರು ಮತ್ತು ನೋಡಿ ಅದನ್ನು ಅಂಗಡಿಯಾಗಿಲ್ಲ ಮತ್ತು ಈಗ ಸ್ವಲ್ಪ ನೀವು ದೊಡ್ಡ ಮದುವೆ ಆಗ್ತದೆ ಅಂಗಡಿಗಳು ಮಾಡೋ ಅಡ್ಗೆ ಮಾಡ್ತೀವಿ ಮಾಡ್ತೀವಿ ಆ ಪಾಕೆಟ್ಗಳು ಮಾಡಿಟ್ಟಿರ್ತಾರೆ ಮಾಡಿಟ್ಟಿರ್ತಾರೆ ಖಾರ ಏನೆಲ್ಲ ಆ ಪಾಕೆಟ್ಗಳು ಹಾಕಬಾರ್ದು. ಯಾಕಂದ್ರೆ ನಮ್ಮ ಸ್ವಲ್ಪ ಮನ್ಯಾಗ ಮಾಡ್ಕೊಳ್ರ ಮನ್ಯಾಗನ ಬೇಕಾದ ಖಾರ ಏನು ಸುಟ್ಟು ಮಾಡ್ಕೊಳ್ಳಿ. ಆ ಪ್ಯಾಕೆಟ್ಗಳಾಗ ಏನು ಮಾಡಿರ್ತಾರೆ ಅದು ಬಾಯಾಗ ರುಚಿ ಹತ್ತೈತಿ ಅಂತ ಭಾಳ ಚಂದ ಭಾಳ ಮಾಡ್ತಾರೆ ಅಂತ ಆ ಸುಟ್ಟು ತಿನ್ನೋದು ಆ ಪ್ಯಾಕೆಟ್ ಹಾಕೋದಿಲ್ಲ. ಆ ಪ್ಯಾಕೆಟ್ ಹಾಕಿದ್ರೆ ಅಡುಗೆ ತಿನ್ನೋದಿಲ್ಲ. ನಾ ಈಗೇನಿದೆ ಕಮ್ಮಿ ನನಗೇನು ಮಾತುಗಳು ಬರ್ತಾರೆ ಆಗೇನು ಸತ್ತ ಅಂಗಡಿಗಳು ಈಗೇನು ಮಾಡಿರ್ತಾರೋ ಮನೆ ಬೇಕು ಎಲ್ಲಿ ಹೊರಗು ನಿನಗೆ ಹತ್ತರಿಗೆ ಇದು ಮಾಡ್ತಾ ಹೊಂಟೇನಿ ಬಾಯ್ ಮಾಡ್ತತಿ ಬಾಯ್ ಗಮ್ ಮಾಡ್ಲಾಕ ಬಾಯ್ ಏನು ಮಾಡೋದು ಏನು ಆಗಲಿಲ್ಲ ಆರಾಮ ಆರಾಮಿಲ್ಲ ಭಾಳ ಆಯಿತು. ನೋಡ್ರಿ ಸಲ್ಲೇಖನ ಮಾಡೈತಿ ನೀವು ಮೌನಾಗಿ ಓದಬೇಕು. ಮೌನ ಕುಂತ್ಕೊಂಡು ನಿಮಗೆ ಅಕ್ಷರ ಕಂಡ್ರೆ ಇದನ್ನು ಓದಬೇಕು. ಇದು ಭಾಳ ಚೆಂದಾಗೈತಿ. ಅನಿವಾರ್ಯ ಕಾಲದಾಗೆ ಸಮಾಧಿ ತಗೊಳಕ್ಕೆ ಹೇಳ್ಯಾರ. ಅನಿವಾರ್ಯ ಅಂದ್ರೆ ಏನು? ಮುದುಕ ಅವಸ್ಥೆ ಬಂತು, ಮುದುಕಾದ್ರಿ ಅಸಾಧ್ಯ ರೋಗ ಯಾವುದು ಕೆಲಸ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಕುಂಡ್ರಕ್ಕಾಗಲ್ಲ, ಹೇಳೋಕ್ಕಾಗಲ್ಲ ಅಂದ್ರೆ ಸಮಾಧಿ ಮರಣ ತಗೊಳಕ್ಕೆ ಹೇಳ್ಯಾರ. ಮತ್ತೇನು ಹೇಳಿದಾರೆ ಗೊತ್ತಾ? ಯಾವುದು ಉಪಾಯ ಇಲ್ಲ, ಉಪಸರ್ಗ ಆಯಿತು, ಕಷ್ಟ ಆಯಿತು, ಯಾರು ಉಪಸರ್ಗ ಕೊಟ್ಟರು ಆವಾಗ ಸಲ್ಲೇಖನ ತಗೊಳಕ್ಕೆ ಹೇಳ್ಯಾರ. ಮತ್ತೇನು ಹೇಳಿದ್ದಾರೆ? ಬರಗಾಲ ಬಿತ್ತು, ಇನ್ನು ಊಟ ತಿಂಡಿ ಸಿಗಂಗಿಲ್ಲ, ಬದುಕೋಕ್ಕಾಗಲ್ಲ, ಸಲ್ಲೇಖನ ತಗೊಳಕ್ಕೆ ಹೇಳಿದ್ದಾರೆ. ಮತ್ತೆ ರೋಗ ಬಂತು, ಅಸಾಧ್ಯ ರೋಗ ಬಂತು, ಇನ್ನು ಅದು ಸಾಧ್ಯ ಇಲ್ಲ ಸರಿ ಮಾಡೋಕ್ಕಂದ್ರೆ ಸಲ್ಲೇಖನ ತಗೊಳಕ್ಕೆ ಹೇಳಿದ್ದಾರೆ. ಸಲ್ಲೇಖನ ಮತ್ತೇನಾಯಿತು? ಧರ್ಮವನ್ನು ಪಾಲಿಸೋಕೆ ಆಗ್ತಾಯಿಲ್ಲ, ಧರ್ಮ ಪಾಲನೆ ಮಾಡೋಕೆ ಆಗ್ತಾಯಿಲ್ಲ, ವ್ರತ ನಿಯಮ ಪಾಲಕ್ಕೆ ಆಗ್ತಾಯಿಲ್ಲ, ದೋಷ ಆಗ್ತಾ ಇದೆ, ಆವಾಗ ಸಲ್ಲೇಖನ ತಗೊಳಕ್ಕೆ ಹೇಳಿದ್ದಾರೆ. ಮತ್ತೇನು ಹೇಳಿದ್ದಾರೆ? ಆವಾಗ ಸಲ್ಲೇಖನ ಅಂದರೆ ಏನು? ಶರೀರ ತ್ಯಾಗ ಮಾಡೋದು, ಆತ್ಮಚಿಂತನೆ ಮಾಡೋದು. ಈ ಶರೀರದಿಂದನೇ ನಮ್ಗೆ ಹಿಂಗೆ ಆಗ್ತೈತೆ ಅಂದಾಗ ಇದನ್ನು ತ್ಯಾಗ ಮಾಡಿ ಹೊಸ ಶರೀರ ಪಡ್ಕೊಳ್ಳುವಂಥ ಉಪಾಯ ಮಾಡೋದು. ಇದು ಚದ್ದರ್ ಇದ್ದಂಗೆ, ಇದು ಒಂದು ಚದ್ದರ್ ಇದ್ದಂಗೆ, ಇದು ಹಾಳಾಗೈತಿ. ನೀವು ಈ ಥರ ತಪಸ್ಸೆ ಮಾಡಿದೆ ಅಂದರೆ ಮೇಲ್ ದಿವ್ಯ ಶರೀರ ಸಿಗ್ತತೆ. ಇಲ್ಲ ಅಂತಂದರೆ ಮನುಷ್ಯಗತಿ ಹೋದರೆ ಮನುಷ್ಯಗತಿಯಲ್ಲೂ ಕೂಡ ವಜ್ರ ಋಷಭ ನಾರಸನ್ ಸಾನ ಸಿಗ್ತತೆ. ಆ ಸಾನ ಅದು ಒಂದು ಬಾಜಿ ಜನ ಸೇರಿ ಇದು ಬಿಟ್ಟು ಹೋಗೋಣ. ಇದು ತ್ಯಾಗ ಮಾಡೋದಕ್ಕೆ ಏನಂತ? ಶರೀರವನ್ನು ಇದೆಲ್ಲ ಬಂದಾಗ ತ್ಯಾಗ ಮಾಡೋದಕ್ಕೆ ಸಲ್ಲೇಖನ ಅಂತ ಹೇಳ್ತಾರೆ. ಸಲ್ಲೇಖನ ಅಂದ್ರೇನು? ಶಲ್ಯ, ಮಿಥ್ಯ, ಮಾಯಾ, ನಿಧಾನ, ಇವು ಮೂರು ತ್ಯಾಗ ಮಾಡುವುದು, ಇದಕ್ಕೆ ಸಲ್ಲೇಖನ ಅಂತಾರೆ. ಮೂರನ್ನು ಮನಸ್ಸಿನಾಗೆ ಇಡದೇ ಇರುವುದು, ಆತ್ಮನಾಗೆ ಇಲ್ಲದೇ ಇರೋದು, ಅಥವಾ ಕ್ರೋಧ, ಮಾನ, ಮಾಯಾ, ಲೋಭ ಇವೇನಿದ್ದಾವೆ ಆತ್ಮನನ್ನು ದುರ್ಗತಿ ಕಳಿಸ್ತವೆ. ಆ ದುರ್ಗತಿ ಕಳಿಸುವಂಥ ಆ ಒಂದು ವಸ್ತುವನ್ನೇ ನಮ್ಮ ಆತ್ಮನಿಂದ ತೆಗೆದು ಹಾಕಿ ನಾವು ನಮ್ಮ ಆತ್ಮ ದುರ್ಗತಿಗೆ ಹೋಗಂಗಿಲ್ಲ, ಸದ್ಗತಿಗೆ ಹೋಗುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು? ಯಾವುದೇ ಥರದ ಕಷಾಯ ಮಾಡಬಾರ್ದು. ಯಾರು ಏನೇ ಮಾಡ್ಕೊಂಡಿರಲಿ, ನಾವಂತೂ ತ್ಯಾಗ ಮಾಡಿವಂದರೆ ನಮ್ಮ ಆತ್ಮ ಕಲ್ಯಾಣ ಅಷ್ಟೇ ಚಿಂತನೆ ಮಾಡೋದು ಬಿಟ್ಟರೆ ಬೇರೆ ಇಲ್ಲ.
ಪರ ಚಿಂತೆ ದುಃಖದಂತೆ. ನಮ್ಮ ಚಿಂತೆ ಮಾಡೋದೇ ಉತ್ತಮ ಅಂತೆ. ನಮ್ಮ ಚಿಂತೆ ಮಾಡೋದೇ ಉತ್ತಮ ಐತೆ. ನಾವೇನು ಮಾಡ್ತೀವಿ, ಏನು ಮಾಡಿ ಬಂದೀವಿ, ಇನ್ನೇನು ಮಾಡಬೇಕು, ಇದನ್ನ ಚಿಂತನೆ ಮಾಡೋದು. ಅನಾದಿ ಕಾಲದಿಂದ ಈ ಸಂಸಾರದಲ್ಲಿ ಈ ಜೀವಿ ಏನೇನೋ ಮಾಡಿ ಬಂದೈತೆ ಪರರಿಗಾಗಿ, ಈ ಶರೀರಕ್ಕಾಗಿ ಏನೇನೋ ಪಾಪ ಮಾಡಿ ಬಂದಿದೆ. ಅದನ್ನು ಪಾಪ ಕಡಿಬೇಕಿದ್ರೆ ನಾವು ಜಿನೇಂದ್ರ ಭಗವಂತ ನೆನೆಸ್ಕೊಂತ ನಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದು ಭಾಳ ಉತ್ತಮ. ಹೊರಗಿದೆ ಹೋಗ್ಬೇಡ. ಅದಕ್ಕಂತಾರೆ ಸಲ್ಲೇಖನ ಅಂತ ಹೇಳ್ತಾರೆ. ಸಲ್ಲೇಖನ ಶರೀರದಂತೂ ತಾನಾಗೆ ಆಗ್ತಾ ಇರುತ್ತೆ. ನಾವು ಉಣ್ಣೋದು ತಿನ್ನೋದು ಮತ್ತು ಈ ಶರೀರ ಏನು ಸುರಕ್ಷಣೆ ಮಾಡ್ಕೋತಿದ್ದೀವಿ ಅದನ್ನು ತ್ಯಾಗ ಮಾಡಿಬಿಟ್ರೆ ತಾನಾಗೆ ಶರೀರದಂತೂ ಹಾಗೆ ಆಗತ್ತೆ. ಮನಸ್ಸಿನ ಕಸಾಯ ಮೊದಲು ಬಿಡಬೇಕು. ಕ್ರೋಧ, ಮಾಯಾ, ಲೋಭ ಯಾರಾದರೂ ಬಂದರು, ನಮಗೆ ಆಗಿದ್ದವ್ರು ಬಂದರೂ ಕೂಡ ಸಮತವಾಗಿಡಬೇಕು. ನಮಗೆ ಆಗೋರು ಬಂದರೂ ಕೂಡ ಸಮತವಾಗಿಡಬೇಕು. ಯಾರ ಮೇಲೂ ಕ್ರೋಧ ಮಾಡೋಂಗಿಲ್ಲ. ನೀ ಯಾಕೆ ಬಂದೆ, ನೀ ಯಾಕೆ ಇಲ್ಲಿದ್ದೆ, ಏನು ಮಾಡೋದಿಲ್ಲ, ಬಿಟ್ಬಿಡೋದು. ಈ ಪ್ರಪಂಚನ ತ್ಯಾಗ ಮಾಡಿಬಿಟ್ಟೇನ. ಏನೇನು ಯಾರಿಲ್ಲ, ಮಕ್ಕಳಿಲ್ಲ, ಮೈಯಿಲ್ಲ, ಸಾವಿಲ್ಲ, ಹೊರ ಇಲ್ಲ, ದನ ಕರ, ಈ ಭೂಮಿನ ಏನು ಜೀವನ ಎಲ್ಲ ತ್ಯಾಗ ಮಾಡಿ ಅದನ್ನೆಲ್ಲ ಬಿಟ್ಟು ನಾನು ಆತ್ಮಕ್ಕೆ ಹೋಗ್ಬೇಕಂತ ಹೇಳಿ ಆತ್ಮಸ್ಥಾನ ಸಿದ್ಧ ಭಗವಾನ್ ಮಾಡ್ಕೊಂಡು ಎಲ್ಲ ತ್ಯಾಗ ಮಾಡಿಬಿಟ್ಟೇನು. ಇದು ಮಾಡಲ್ಲ, ಏನೇನಿದ್ದು ಇದು ಎಲ್ಲ ತ್ಯಾಗ ಮಾಡಿಬಿಟ್ಟೇನು. ಮನ್ಸಾಗ ನೀರು ಸುದ ಇವತ್ತು ನೀರು ಸುಡಕ್ಕೆ ಮೈ ಮೇಲೆ ಪೈ ಮೇಲೆ ಹಾಕೋದು ಎಲ್ಲ ತ್ಯಾಗ ಹಾಕೋದಿಲ್ಲ. ಸ್ನಾನನೂ ಮಾಡಲಿಲ್ಲ ಇವತ್ತು, ಒರೆಸ್ಕೊಳ್ಳಿಲ್ಲ ಮಾಡಿ ಹಸಿ ಬಟ್ಟೆ ಬಾಯಾಗ ನೀರು ಹಾಕೋದು. ಸರಿ ಸರಿ, ತ್ಯಾಗ ಐತೆ ಅಂದ್ರೆ ತ್ಯಾಗ ಏನಾಗ್ತೈತಿ ಆಗ್ತೈತಿ. ಹಿಂದಿಂದ ಬಾಯಾಗ ನೀರು ಸುಡಕ್ಕೆ ತ್ಯಾಗ ಮಾಡಿರಿ. ಸರಿ ಇದೆ. ಸಲ್ಲೇಖನ ಹಂಗೆ ಇರ್ತೈತಿ. ನಾವು ಇನ್ನು ಏನು ಮಾಡಬೇಕು, ಶರೀರ ಸ್ವಲ್ಪ ತ್ರಾಸು ಕೊಡ್ಬೋದು, ಅದು ಶರೀರ ಬಗ್ಗೆ ಚಿಂತೆ ಮಾಡೋದಿಲ್ಲ, ಆತ್ಮ ಚಿಂತೆ ಮಾಡೋದು. ಆತ್ಮ ನಮ್ಗೆ ಶುದ್ಧ ಐತಿಲ್ಲ, ಚಿಂತೆ ಮಾಡಿ ನಾವು ಹೋಗ್ಬೇಕಾಗಿ ಯಾವುದೋ ಚಿಂತೆ ಎಲ್ಲ ನೋಡಿ ಇವತ್ತಿನಿಂದ ನೀರು ಎಲ್ಲ ಬಂದು ಠೀಕ್ ಚಲೋ ಇದೆ. ಇನ್ನು ಆರಾಮ್ ಮಾಡ್ರಿ. ಆರಾಮ್ ಮಾಡ್ತಾ ಮತ್ತೆ ಯಾವಾಗ ದೀದಿಗಳು ಹೇಳ್ತಾ ಇರ್ತಾರೆ, ಯಾರು ಓದ್ತಾ ಇರ್ತಾರೆ, ಅದನ್ನ ಸ್ವಲ್ಪ ಶ್ರದ್ಧೆಯಿಂದ ಕೇಳು. ಜಿನವಾಣಿ ಕೇಳಬೇಕಾದ ಈಗ ಜಿನವಾಣಿ ಕೇಳ್ತಾ ಇರಿ. ನಿಮ್ಗಂತೂ ಜ್ಞಾನ ಐತಿ, ಅದು ಕೂಡ ಪರವ್ರು ಯಾರು ಹೇಳ್ತಾ ಇದ್ರೆ ಅದನ್ನ ಕೇಳ್ತಾ ಇರಿ. ನೀವು ಓದ್ಬೇಡ ಏನು ಹೇಳ್ಬೇಡಿ, ಅವ್ರು ಓದಲಿ. ಅರ್ಹಂತ ನಿರ್ಮಾಣಿ ನೆನಪಾಗಿ ಅರ್ಹಂತ ದೇವು ಅದನ್ನು ಬಿಟ್ಟು ಬಾಕಿ ಯಾವುದೆಲ್ಲ ಏನಿಲ್ಲ. ಅದೇನಾಗ ಗೊತ್ತಾ, ನಾವು ಬೇರೆ ಎಲ್ಲರೂ ಮನಸ್ಸು ಓಡಬಾರ್ದು ಅಂತೇಳಿ ಜಿನವಾಣಿ ಓದ್ತಾರಲ್ಲ, ಆ ಜಿನವಾಣಿ ನಮ್ಮ ಮನಸ್ಸು ಹಚ್ಚಿಬಿಟ್ರೆ ಶುಭೋಪಯೋಗದ ಇರ್ತದೆ. ಮನಸ್ಸು ಶುಭೋಪಯೋಗದ ಹಚ್ಬೇಕು ಯಾವಾಗಲೂ. ಅದಕ್ಕಾಗಿ ಓದ್ತಿರಲ್ಲ ಅದನ್ನ ಸ್ವಲ್ಪ ಕೇಳ್ರಿ. ಯಾವಾಗ ನಿದ್ರೆ ಬಂತು ಬಿಟ್ಬಿಡ್ರಿ, ನಿದ್ರೆ ಬರ್ತಿದ್ದಾಗ ಎಲ್ಲ ಕೇಳ್ತಾ ಇರಿ. ಪಂಚ ನಮಸ್ಕಾರ ಒಂದ ಜಿನವಾಣಿ ನೆನಪಾಗಿ ಅರ್ಹಂತ ದೇವ
ಇವರು ಭೇಟಿ 2ನೇ ಕಡೆ ಲಕ್ಷಲ 2ನೇ ಕಡೆ ಇದೆ. ಹಾಂ ಭಾಳ ಚಲೋ ಆಯ್ತು. ಆಯ್ತು ಆಯ್ತು ಆಯ್ತು. ಈಗ ಮಲಗಬೇಕು, ಮಲ್ಕೊಂತೀರಿ ಹಾಂ ಆಯ್ತು. ಭಾಳ ಹೊತ್ತಾಯ್ತು ಕುಂತು ಮಲ್ಕೊಳ್ಳಿ.